ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಅಂತಿಮವಾಗಿ ನಮ್ಮ ಸುದ್ದಿ ವಿಚಾರಕ್ಕೆ ಒಂದು ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ವೀಕ್ಷಕರೇ, ಈ ಒಂದು ವರ್ಷದ ಹಿಂದೆ ನಾವೊಂದು ಸುದ್ದಿ ಮಾಡಿದ್ದು ಏನು ಅಂದ್ರೆ HV ಬಗ್ಗೆ, HBV ಅಂದ್ರೆ ಮಹಿಳೆಯರಿಗೆ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟುವಂತ ಲಸಿಕೆಯನ್ನು ಪ್ರತಿ ರಾಜ್ಯದಲ್ಲೂ ಈ ಸರ್ಕಾರ ಇದನ್ನು ತರಬೇಕು. ಮಹಿಳೆಯರಿಗೆ ಈ ಗರ್ಭಕಂಠ ಕ್ಯಾನ್ಸರ್ನ ತಡೆಯೋದಕ್ಕೆ ಈ ಲಸಿಕೆಯನ್ನು ಪ್ರತಿಯೊಬ್ಬರಿಗೂ ಹಾಕಿಸ್ಬೇಕು ಅಂತ ನಾವು ಒಂದು ಸುದ್ದಿ ಮಾಡಿದ್ದು. ಜೊತೆಗೆ ಇದ್ರ ಬಗ್ಗೆ 2024ರಲ್ಲಿ ಸುಧಾಮೂರ್ತಿ ಅವರು ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿದ್ರು. ಆ ಧ್ವನಿಗೆ ಒಂದುಗೂಡಿಸುವಂತೆ ನಾವು ಸುದ್ದಿ ಮಾಡಿದ್ದು. ಆ ಸುದ್ದಿಗೆ ಈಗ ಜಯ ಸಿಕ್ಕಿದೆ. ಯಾಕೆಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಏನು ಬೆಂಗಳೂರಿನ ಮುಳ್ಳುಪಾಳ್ಯದಲ್ಲಿ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳಿಗೆ ಏನು HBV ಈ ಲಸಿಕೆಯನ್ನ 2ನೇ ಡೋಸ್ನ ಹಾಕೋದಕ್ಕೆ ಬೇರೆ ದೇಶದಿಂದ ಅಲ್ಲಿರುವಂತ ಅಂದ್ರೆ ಅಲ್ಲಿ ಲಸಿಕೆಯಲ್ಲಿರುವಂತ ನಮ್ಮ ರಾಜ್ಯಕ್ಕೆ ತರಿಸ್ಕೊಂಡು ಅವರು ನಮ್ಮ ಆರೋಗ್ಯ ಇಲಾಖೆ ಜೊತೆಗೆ ಸಹಾಯದೊಂದಿಗೆ ಈ ಲಸಿಕೆ ಅಭಿಯಾನ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಒಂದು ವರ್ಷದ ಹಿಂದೆ ಒಂದು ಮೊದಲನೇ ಲಸಿಕೆ ಹಾಕಿತ್ತು, ಈಗ 2ನೇ ಲಸಿಕೆ ಹಾಕುವಂತ ಕಾರ್ಯಕ್ರಮ ಅಂದ್ರೆ ಅಭಿಯಾನ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಯಾಕಂದ್ರೆ ನಮ್ಮ ಸುದ್ದಿ ವಿಚಾರ ಒಂದಲ್ಲ ಒಂದು ರೀತಿಯ ಒಂದು ಧ್ವನಿಗೆ ಒಂದುಗೂಡಿಸುತ್ತೆ. ಆ ಧ್ವನಿಗೆ ಒಂದುಗೂಡಿಸುತ್ತಂತೆ ಈ ಗರ್ಭಕಂಠದ ಕ್ಯಾನ್ಸರ್ ಮಹಿಳೆಯರಿಗೆ ಹೆಚ್ಚಾಗಿ ನಾವು ಕಾಣಿಸ್ಕೊಳ್ಳುವಂತಹದ್ದು ನಮ್ಮ ದೇಶದ ಪ್ರಮುಖವಾಗಿ ಹೆಚ್ಚು ಆರೋಗ್ಯದ ಸಮಸ್ಯೆ ಉಂಟಾಗುತ್ತದೆ ಅಂದ್ರೆ ಅದು ಮಹಿಳೆಯರ ಗರ್ಭಕಂಠದ ಕ್ಯಾನ್ಸರ್ ಅಂತ ಆಗ್ಬೋದು. ಆ ಗರ್ಭಕಂಠ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ವಿಶೇಷವಾಗಿ ನಮ್ಮ ಸರ್ಕಾರ ಈ ಅಭಿಯಾನ ಪ್ರಾರಂಭಿಸಿರೋದಕ್ಕೆ ಬಹಳವಾಗಿ ನಾವು ನಮ್ಮ ಸುದ್ದಿ ವಿಚಾರ ಕಡೆಯಿಂದ ಧನ್ಯವಾದಗಳು ತಿಳಿಸ್ತೀವಿ. ಯಾಕಂದ್ರೆ ಎಷ್ಟೋ ಮಹಿಳೆಯರು ಈ ಗರ್ಭಕಂಠ ಕ್ಯಾನ್ಸರ್ಗೋಸ್ಕರ ಹಲವು ವರ್ಷಗಳಿಂದ ಇದ್ರ ಬಗ್ಗೆ ಲಸಿಕೆಯನ್ನು ಬರಬೇಕು, ಲಸಿಕೆ ಬೇಕು ಅಂತ ಒಂದಿಷ್ಟು ಹೋರಾಟಗಳಾಗ್ಬೋದು, ಒಂದಿಷ್ಟು ಜನಜಾಗೃತಿ ಮೂಡಿಸುವಂಥದ್ದಾಗ್ಬೋದು. ಜೊತೆಗೆ ಸುಧಾಮೂರ್ತಿ ಅವರ ಒಂದು ಪ್ರಯತ್ನ ಆಗಿತ್ತು, ಈ ಲಸಿಕೆ ಬರಬೇಕು, ಪ್ರತಿಯೊಬ್ಬ ಮಹಿಳೆಯರಿಗೂ ಈ ಗರ್ಭಕಂಠ ಕ್ಯಾನ್ಸರ್ಗೆ ಲಸಿಕೆ ಸಿಗಬೇಕು ಅಂತ ಧ್ವನಿ ಎತ್ತಿದ್ರು. ಆ ಧ್ವನಿಗೆ ಈಗ ಅದಕ್ಕೆ ಜಯ ಸಿಕ್ಕಿದೆ ಅಂತ ಹೇಳ್ಬೋದು. ಸುದ್ದಿ ವಿಚಾರ ಈ ಹಿಂದೆನೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸುದ್ದಿ ಮಾಡಿತ್ತು. ಆ ಸುದ್ದಿಗೆ ಈಗ ಜಯ ಸಿಕ್ಕಿರುವಂಥದ್ದು. ವೀಕ್ಷಕರೇ, ಯಾರಾದ್ರೂ ನಿಮ್ಮ ರಾಜ್ಯದಲ್ಲಿ ಈ ಲಸಿಕೆ ಅಭಿಯಾನ ನಡೀತಿರುವಂಥದ್ದು, ನೀವು ಎಲ್ಲಾದ್ರೂ ಸರ್ಕಾರಿ ಆಸ್ಪತ್ರೆ, ಬಹುಮುಖ್ಯವಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳು ನೀವು ಕಾಣ್ತಾ ಹೋಗ್ಬೋದು, ಸರ್ಕಾರಿ ಆಸ್ಪತ್ರೆಗಳು, ಅಲ್ಲಿ ನೀವು ಹೆಚ್ಚಾಗಿ ಈ ಲಸಿಕೆ HVB ಅಂದ್ರೆ ಮಹಿಳೆಯರ ಗರ್ಭಕಂಠ ಕ್ಯಾನ್ಸರ್ಗೆ ತಡೆಗಟ್ಟುವಂತ ಈ ಲಸಿಕೆ ಅಭಿಯಾನ ಪ್ರಾರಂಭ ಆಗ್ತಿದೆ. ಈಗ ಆಲ್ರೆಡಿ ಬಹುಮುಖ್ಯವಾಗಿ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಲಸಿಕೆ ಅಭಿಯಾನ ಆಗ್ತಿರುವಂಥದ್ದು. ಜೊತೆಗೆ ಬೇರೆ ಜರ್ಮನಿಯಿಂದ ಬಂದಿರುವಂಥದ್ದವರು, ಯಾಕಂದ್ರೆ ನಮ್ಮಲ್ಲಿ ಆ ಲಸಿಕೆ ಇಲ್ಲ, ಬೇರೆ ದೇಶದಿಂದ ಏನು ಜರ್ಮನಿ ದೇಶದಿಂದ ಈ ಲಸಿಕೆಯನ್ನು ತರಿಸ್ಕೊಂಡು ಈ ಲಸಿಕೆ ಅಭಿಯಾನ ಪ್ರಾರಂಭಿಸುತ್ತಿರುವಂಥದ್ದು. ಬಹುಮುಖ್ಯವಾಗಿ ಅವರು ಜರ್ಮನಿ ದೇಶದಿಂದ ಇಲ್ಲಿಗೆ ಬಂದು ಆ ಲಸಿಕೆ ಅಭಿಯಾನ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆಯೊಂದಿಗೆ ಕೈ ಜೋಡಿಸಿ ಅಭಿಯಾನ ನಡೆಸಿರುವಂಥದ್ದು. ಮಹಿಳೆಯರು ದಯವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದು 2 ಡೋಸ್ ಬರುತ್ತೆ. ಮೊದಲನೇ ಡೋಸು, 2ನೇ ಡೋಸು. ಈಗಾಗಲೇ ಒಂದು ಡೋಸ್ನ ಈಗ ಒಂದು ವರ್ಷದ ಹಿಂದೆ ಪ್ರಾರಂಭವಾದ ಲಸಿಕೆ ಅಭಿಯಾನ ಪ್ರಾರಂಭವಾದ 1 ವರ್ಷದ ಹಿಂದೆ ಈಗ ಆಲ್ರೆಡಿ ಸುಮಾರು ಜನ ಲಸಿಕೆ ಹಾಕ್ಸ್ಕೊಂಡಿದ್ದಾರೆ. ಈಗ 2ನೇ ಲಸಿಕೆ ಹಾಕ್ಸ್ಕೊಳ್ಳೋದಕ್ಕೆ ಈಗ ಪ್ರಾರಂಭವಾಗಿದೆ. ಯಾರಾದರೂ ಈ ಗರ್ಭಕಂಠ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ತಡೆಗಟ್ಟುವ ಲಸಿಕೆಯನ್ನು ಈಗ ಪ್ರಾರಂಭವಾಗಿದೆ. ದಯವಿಟ್ಟು ಈ ಲಸಿಕೆಯನ್ನು ಹಾಕ್ಸ್ಕೊಳ್ಳಿ ಮಹಿಳೆಯರು. ಯಾಕಂದ್ರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಸರ್ಕಾರ ಇದೊಂದು ಅಭಿಯಾನ ಪ್ರಾರಂಭಿಸಿದೆ. ಲಸಿಕೆಯನ್ನು ಹಾಕ್ಸ್ಕೊಳ್ಳಿ ಅಂತ ಅನ್ನೋದೇ ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿ ಆಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.